ಬೆಳಗಾವಿಯಿಂದ ಬರ್ತಾ ಇರುವಂಥ ಸುದ್ದಿ ಡಬಲ್ ಮರ್ಡರ್ ಅಂತೆ. ವಾಹ್, ಸಾವು ಆತ್ಮಹತ್ಯೆ. ಬೆಳಗಾವಿಯಲ್ಲಿ ಜೋಡಿ ಕೊಲೆ. ಜಮೀನು ಚೆಕ್ಬಂದಿ ಹಾಕಲು ಬರಲಿಲ್ಲ ಅಂತ ಹತ್ಯೆಯನ್ನ ಮಾಡಲಾಗಿದೆ. ಯರಹಟ್ಟಿ ತಾಲೂಕಿನ ನುಗ್ಗ್ಯಾನಟ್ಟಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಲಗಮಪ್ಪ 32 ವರ್ಷ, ಬಸಪ್ಪ ರಾಮಣ್ಣವರ್ 38 ವರ್ಷ, ಇಬ್ಬರನ್ನ ಹತ್ಯೆ ಮಾಡಿದ್ದಾರೆ. 9 ಜನ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಕೊಲೆಯನ್ನ ಮಾಡಿದ್ದಾರೆ. ಮನೆ ಮೇಲೆ ಕಲ್ಲು ತೂರಿದ್ದಾರೆ, ಕುಟುಂಬಸ್ಥರ ಮೇಲೆ ಕ್ರೌರ್ಯ ಎಸಗಿದ್ದಾರೆ. ಬೆಳಗಾವಿಯಲ್ಲಿ ಜೋಡಿ ಕೊಲೆ ಆಗಿದೆ. ಈಗಷ್ಟೇ ಬರ್ತಾ ಇರುವಂಥ ಸುದ್ದಿ ಇದು. ಜಮೀನು ಚೆಕ್ಬಂದಿಗೆ ಹಾಕಕ್ಕೆ ಬರಲಿಲ್ಲ ಅಂತ ಹತ್ಯೆಯನ್ನ ಮಾಡಿದ್ದಾರೆ. ಮನೆಗೆ ನುಗ್ಗಿದ್ದಾರೆ, ಕುಟುಂಬದವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಇಬ್ಬರನ್ನ ಕೊಂದು ಹಾಕಿದ್ದಾರೆ. ಇಂಥವ್ರಿಗೆಲ್ಲ ಬದುಕಬೇಕು ಅವಕಾಶ ಇದೆಯೇನ್ರಿ ಇವರಿಗೆಲ್ಲ? ಜಮೀನಿಗೆ ಚೆಕ್ಬಂದಿ ಹಾಕಕ್ಕೆ ಬರಲಿಲ್ಲ, ಆಯ್ತಪ್ಪ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು, ಹೋಗಿ ಕೊಲೆ ಮಾಡೋದಾ? ಯಾವ್ರಿ ಇಲ್ಲ ಇವು? 9 ಜನ ಸೇರ್ಕೊಂಡು ಹೋಗಿ ಏನಾಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ನಮಗೆ ಯಾವುದೂ ಆಗಲ್ಲ, ಜಾಮೀನು ತೊಗೊಂಡು ಆಚೆ ಬರ್ತೀವಿ, ಆರಾಮಾಗಿರ್ತೀವಿ, ಇಂಥ ಮನಸ್ಥಿತಿಗೆ ಬಂದಂಗಿದೆ ಎಲ್ಲ. ಯಲ್ಲಪ್ಪನ ಜೊತೆಗೆ 15 ವರ್ಷದ ಹಿಂದೆ ಮದುವೆ ಆಗಿದ್ದ ಅನವ್ವ 8 ತಿಂಗಳಿಗೆ ಯಲ್ಲಪ್ಪನನ್ನು ಬಿಟ್ಟು ತವರ ಮನೆ ಸೇರಿರ್ತಾಳೆ ಅನವ್ವ. ಅನವ್ವ ಮಗನಿಗೆ ಆಸ್ತಿಯಲ್ಲಿ ಪಾಲು ಕೊಡೋಕೆ ಬೇಡಿಕೆಯನ್ನು ಇಡ್ತಾರೆ. 9 ಎಕರೆ ಪೈಕಿ 1 ಎಕರೆ ಜಮೀನನ್ನು ತಂದೆ ಯಲ್ಲಪ್ಪ ನೀಡಿರ್ತಾನೆ. ಜಮೀನು ವ್ಯಾಜ್ಯಕ್ಕೆ ಯಲ್ಲಪ್ಪ ಅನವ್ವ ಕುಟುಂಬದ ನಡುವೆ ಗಲಾಟೆ ಆಗತ್ತೆ. ರಾತ್ರಿ ಮನೆಗೆ ನುಗ್ಗಿ ಅನವ್ವನ ಕುಟುಂಬಸ್ಥರಿಂದ ಭೀಕರ ಹತ್ಯೆ ನಡೆದಿರೋದಿದು. ಯಲ್ಲಪ್ಪನ ಜೊತೆಗೆ 15 ವರ್ಷದ ಹಿಂದೆ ಮದುವೆ ಆಗಿದ್ದ ಅನವ್ವನ ಕುಟುಂಬದವರು ಈಗ ಯಲ್ಲಪ್ಪ ಅವರ ಫ್ಯಾಮಿಲಿಯಲ್ಲಿರೋ ಹೊಡೆದಾಕಿದ್ದಾರೆ. ಯಾಕೆ ಅಂತಂದರೆ ಇಬ್ಬರು ದೂರ ಆಗಿರ್ತಾರೆ. ಮಗನಿಗೆ ಆಸ್ತಿ ಕೇಳಿರ್ತಾರೆ. 9 ಎಕರೆಯಲ್ಲಿ 1 ಎಕರೆಯನ್ನು ಮಗನ ಹೆಸರು ಬರೆದು ಕೊಡ್ತಾನೆ. ಅದು ಗಲಾಟೆ ಆಗಿದೆ ಅಂತೆ. ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಮತ್ತಷ್ಟು ಮಾಹಿತಿ ಏನಿದೆ ಈ ಪ್ರಕರಣದ ಬಗ್ಗೆ? ಬಹಳಷ್ಟು ರೋಚಕ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹೃದಯ ಸ್ನಾಯು ಘಟನೆ ಅಂತ ಹೇಳ್ಬೋದು. ಅರುಣ್, ಈ ತರ ಒಂದು ಡಬಲ್ ಮರ್ಡರ್ ಆಗಿರುವಂತದ್ದು. ಲಗ್ಮಪ್ಪ ಮತ್ತು ಬಸಪ್ಪ ರಾಮಣ್ಣ ಅವರ ಇಬ್ರು ಸಹೋದರನ ಬರಬ್ಬರವಾಗಿ ಹತ್ಯೆ ಮಾಡಲಾಗಿದೆ. ಮತ್ತೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಏನು ಚೆಕ್ಬಂದಿ ಹಾಕಿ ಅದೊಂದು ಖರೀದಿ ಮಾಡ್ಬೇಕಾಗಿತ್ತು, ಆ ಖರೀದಿ ಮಾಡಕ್ಕೆ ಅವರೇ ಇಬ್ರು ಅಂದ್ರೆ ಮೈದನರೇ ಇಬ್ರು ಏನಂತಂದ್ರೆ ವಿರೋಧ ಮಾಡ್ತಾ ಇದ್ರು ಹಾಗೆ ಅಂತೇಳಿ ಈ ಒಂದು ಕೊರತೆ ಆಗಿರುವಂತದ್ದು. ಮನೆಯಿಂದ ಬಾಲಕ ಬಾಲಿಕೆ ಸೇರಿ 5 ಜನ ಮೇಲೆ ಕೂಡ ಹಲ್ಲೆ ಆಗಿದೆ. ಮತ್ತೆ ಸ್ಥಳಕ್ಕೆ ಮುರುಗೋಡು ಪೊಲೀಸರು ಪ್ರಕರಣ ದಾಖಲು ಮಾಡೋ ತನಿಖೆಯನ್ನು ಆರಂಭಿಸಿರುವಂತದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.